ಮಂಗಳೂರಲ್ಲಿ ಕಾಂತಾರ ಚಿತ್ರ ತಂಡದ ನೇಮೋತ್ಸವ ನಡೆದಿದೆ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದಕ್ಕೆ ಸ್ಪಷ್ಟನೆ ಕೊಡಲಾಗಿದೆ. ಈ ಹಿಂದೆ ಏನು ಬೆಳಕಿಗೆ ಬಂದಿತ್ತು ಒಂದು ವಿವಾದ, ಅದಕ್ಕೆ ಸ್ಪಷ್ಟ. ವಿವಾದದ ಬಗ್ಗೆ ದೈವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಈಗ ಸಂಪ್ರದಾಯದಂತೆ ಎಣ್ಣೆ ಬುಳ್ಯ ಪ್ರಕ್ರಿಯೆ ನಡೀತಾ ಇದೆ. ವಿವಾದಕ್ಕೆ ಸಂಬಂಧಪಟ್ಟಂಗೆ ದೈವಸ್ಥಾನದ ಆಡಳಿತ ಮಂಡಳಿಯಿಂದಾನೇ ಸ್ಪಷ್ಟನೆ. ಸಂಪ್ರದಾಯದಂತೆ ಎಣ್ಣೆ ಬುಳ್ಯ ಪ್ರಕ್ರಿಯೆ ನಡೀತಾ ಇದೆ. ದೈವ ಆವೇಶಗೊಂಡಾಗ ಏನ್ ಮಾಡುತ್ತೆ ಹೇಳೋಕ್ಕಾಗಲ್ಲ. ಇನ್ನು ನಾವು ನೋಡಿದ ರೀತಿ ದೈವ ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದ. ಇದು ದೊಡ್ಡ ಮಟ್ಟದಲ್ಲಿ ವಿವಾದ ಸ್ವರೂಪವನ್ನ ಪಡೆದುಕೊಂಡಿತ್ತು. ಆಗ ಸೇವಾಕರ್ತರ ಕೈ ಹಿಡಿದು ಅಲ್ಲೇ ಅದು ಜಾರಿತ್ತು ದೈವ ಅಂತ ನ್ಯೂಸ್18 ಜೊತೆಗೆ ದೈವಸ್ಥಾನದ ಸಮಿತಿಯ ಗೌರವಾಧ್ಯಕ್ಷ ರವಿ ಪ್ರಸನ್ನ ಮಾತನಾಡಿದ್ದಾರೆ. ಹೋದ ವರ್ಷ ನಡೆದಂತಹ ವಿಚಾರ, ಮಂಗಳೂರಿನಲ್ಲಿ ಕದ್ರಿಯಲ್ಲಿ ಅವರ ಪರಿಚಯದವರು ಯಾವುದೋ ಒಂದು ವಿಷಯದಲ್ಲಿ ಅವರ ಮಗನ ಹುಟ್ಟುಹಬ್ಬ ಉಂಟು, ನೇಮ ಉಂಟಾ ಅಂತ ಕೇಳಿದಂಥ ವಿಚಾರ. ನಮಗೊಂದು 9 ಗಂಟೆಗೆ ನನ್ನ ಹತ್ರ ಕೇಳಿದರು, ಯಾವ ನೇಮ ಇವತ್ತು, ಜಾರಂದಾಯನ ನೇಮವ? ಅಲ್ಲ, ಇವತ್ತು ಪಂಜುರ್ಲಿಯ ನೇಮ ಅಂತ ನಾವು ಹೇಳಿದ್ದು. ಹಾಗಾದರೆ ಇಂಥವ್ರು ಬರಬೇಕು ಅಂತಿದ್ದಾರೆ, ಒಂದು ಏನಾದರೂ ಅವರು ಬಂದು ನೋಡಿ ಹೋಗ್ತಾರೆ ಹೇಳುವಾಗ, ತದನಂತರ ನಾನು ಇಲ್ಲಿ ನಾವು ಆಗ ಶಾಲಿನ ವ್ಯವಸ್ಥೆಗಳು ಸೇರಲಿಲ್ಲ, ಇಲ್ಲಿ ಮಕ್ಕಳಿದ್ದಾರೆ ಒಂದಿಬ್ಬರು, ನಾವು ಮನೆಗೆ ಹೋಗಿ ಅವರಿಗೆ ಒಂದು ಪ್ರಸಾದವನ್ನು, ಮನೆಯೊಂದು ಶಾಲನ್ನು ತಗೊಂಡು ಬಂದಂಥದ್ದು ನಾನೀಗ ನೆನಪಿಸ್ತಾ ಇದ್ದೇನೆ. ಅಂದರೆ ಮೊದಲು ಗೊತ್ತಿರಲಿಲ್ಲ ಅಂತ. ತದನಂತರ ಬಂದ ಮೇಲೆ ಅವರು ಹೇಳಿದರು ಮಗುವಿನ ಹುಟ್ಟಿದಬ್ಬ ಇದೆ ಅಂತ. ಅದನ್ನು ಆಚರಣೆ ಮಾಡಿ ಹೋಗಿದ್ದಾರೆ. ಹೋಗುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾರೆ, ದೈವಗಳು ಅವರಿಗೆ ಏನು ಒಪ್ಪಿಗೆ ಕೊಟ್ಟಿದೆ ಅಂತ ಗೊತ್ತಿಲ್ಲ. ಕೆಲವೊಂದು ವ್ಯಕ್ತಿಗಳು ಆಡಳಿತ ಮಂಡಳಿ ಸರಿ ಇಲ್ಲ, ನೀವು ಹಣ ತಗೊಂಡಿದ್ದೀರಿ, ದೈವನರ್ತಕ ಸರಿ ಇಲ್ಲ, ಅವನನ್ನು ತೆಗೆಯಬೇಕು ಕೆಲಸದಿಂದ, 5 ಲಕ್ಷ, ಇಂಥ ವಿಚಾರಗಳನ್ನು ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಇಲ್ಲಿ ಅಂಥ ಘಟನೆ ಯಾವುದು ನಡೆಯಲಿಲ್ಲ. ಕಾನೂನಿನ ಕ್ರಮವನ್ನು ಕಮಿಷನರ್ ಅವರ ಹತ್ರ ಮತ್ತು ಕದ್ರಿ ಠಾಣೆಯಲ್ಲಿ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ತುಂಬ ಶೇರ್ ಮಾಡ್ತಾ ಇದ್ದಾರೆ ಮತ್ತು ಅವಹೇಳನ ಹೇಳಿದ್ದಾರೆ ಅಂತ, ಒಳ್ಳೆಯ ರೀತಿಯಂತ ಯಾರು ಹೇಳಿದ್ದಾರೆ ಅವರ ಮೇಲೆ ಇಲ್ಲ, ಅವಹೇಳನ ಮಾಡಿದ್ದಾರೆ ಅಂತ ಹೇಳುವಂಥ ದುಃಖವನ್ನು ನಾವು ಕಾನೂನಿನ ಕ್ರಮವನ್ನು ಕೈಗೊಂಡಿದ್ದೇವೆ ಹೊರತು ಮತ್ತೆ ಅದರ ಹಿಂದೆ ಹೋಗಲಿಲ್ಲ. ಮತ್ತೊಂದು, ಹೀಗೆ ಮಾತನಾಡೋ ಮೊದಲು ದೈವದ ಹತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರಿಷಬ್ ಶೆಟ್ಟಿ ಹರಕೆ ಕೋಲ ವಿವಾದದ ಹಿನ್ನೆಲೆಯಲ್ಲಿ ವಿವಾದದ ಬಗ್ಗೆ ಮುಖೇಶ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಮಾಧ್ಯಮ, ಕೋರ್ಟ್, ಕಚೇರಿ ಎಲ್ಲವೂ ದೈವವೇ ಅಂತ ಹೇಳಿದ್ದಾರೆ. ಮಾಧ್ಯಮ, ಕೋರ್ಟ್, ಕಚೇರಿ ಎಲ್ಲವೂ ದೈವಾನೇ ಅಂತ ಹೇಳಿದ್ದಾರೆ. ವಾರಾಹಿ ಪಂಜುರ್ಲಿ ಕೋಲದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ಅವರು ಫಸ್ಟ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಾನು ಇರುವುದು ಬಾಡಿಗೆ ಮನೆಯಲ್ಲಿ, ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಬಹುದು, ನಮ್ಮ ಹಿರಿಯರು ಹೇಳಿದ ಉಪದೇಶದ ರೀತಿಯಲ್ಲಿ ದೈವ ನರ್ತನವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಕೋರ್ಟು, ಕಚೇರಿ ಎಲ್ಲ ದೈವವೇ, ಮತ್ತು ಬೇರೆ ಯಾವುದು ವಿಷಯ ಇಲ್ಲ ನಮಗೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ, ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರೂ ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ, ಅಷ್ಟೇ. ಇದು ವಿವಾದದ ಬಗ್ಗೆ ದೈವ ನರ್ತಕ ಮುಖೇಶ್ ಅವರ ಹೇಳಿಕೆ. ನಮಗೆ ಎಲ್ಲವೂ ಕೂಡ ದೈವನ ಆಗಿರುತ್ತೆ, ಕೋರ್ಟ್ ಕಚೇರಿ ಎಲ್ಲವೂ ಕೂಡ ದೈವ ಆಗಿರುತ್ತೆ ಅಂತ ವಿವಾದದ ನಂತರದಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ.